ಹಲೋ ನಮಸ್ಕಾರ ಸ್ನೇಹಿತರೆ. ಇದು ಈ ಥರ ಹೊಲದ ಬಾಗಲ ಬದಿಗೆ ಈ ಥರ ಗಿಡಗಳು, ಬೇವಿನ ಗಿಡಗಳು ಸಣ್ಣ ಪುಟ್ಟ ಬೆಳೆದಿರ್ತಾವಲ್ಲ, ಆ ಥರ ಗಿಡಗಳನ್ನ ಇದ್ದರೆ ಅವು ವಕ್ರವಾಗಿ ಬೆಳೆದಿದ್ರೆ ಅವುಗಳನ್ನ ಬುಡದಲ್ಲಿ ಅವು ಸುತ್ತಲೆಲ್ಲ ಪಕ್ಕಲು ಯಾರು ಬಂದಿದ್ರೆ ಆ ಥರ ಈ ಥರ ಇರ್ತಾವಲ್ಲ ಕೊಂಬೆಗಳು, ಭಾಳ ಕೊಂಬೆಗಳಿದ್ರೆ ಅದರಲ್ಲಿ ಒಂದಿಷ್ಟು ಕೊಂಬೆಗಳನ್ನ ಮುರಿರಿ. ಯಾಕೆ ಎದಕ್ಕಪ್ಪ ಅಂದ್ರೆ ಅವು ಬೆಳಿಬೇಕು. ಸುತ್ತೋರ್ದ ಜಗ್ಗಿ ಕೊಂಬೆಗಳಿದ್ರೆ ಅವು ಬೆಳೆಯಲ್ಲ ಜಲ್ದಿ. ಆಮೇಲೆ ಆ ಹಂಗತಿ ಕೊಂಬೆಗಳಿದ್ರೆ ಮ್ಯಾಕೆ ಬೆಳೆಯಲ್ಲ, ಅಲ್ಲೇ ಅಡಿಯಲ್ಲೇ ಬೆಳೆಬಿಡ್ತಾವಲ್ಲ. ಹಾಗಾಗಿ ಆಡು ಕುರಿಗಳು ತಿಂದು ಅವನ್ನ ಬೆಳೆಯೋಕೆ ಬಿಡಲ್ಲ. ಸುತ್ತೋರ್ದ ಇರೋ ಕೊಂಬೆಗಳನ್ನ ಮುರಿದು 1-2 ಕೊಂಬೆಗಳು ಬಿಟ್ರೆ ಜಲ್ದಿ ಮ್ಯಾಕೆ ಬೆಳೆದು ಈ ಥರ ಜಲ್ದಿ ಮ್ಯಾಕೆ ಬೆಳೆದು ನೋಡಿ ಈ ಥರ 1-2-3 ಕೊಂಬೆಗಳು ಚಲೋ ಇದ್ದು ಮ್ಯಾಕೆ ಅಂದ್ರೆ ಬಲಿಷ್ಠವಾಗಿರೋವನ್ನ ಚಲೋತ್ನಾಗಿರೋ ಕೊಂಬೆಗಳನ್ನ, ಅವು ಎತ್ತರನಾಗಿ ಬೆಳೆದಿರೋ ಕೊಂಬೆಗಳನ್ನ ಬಿಟ್ಬಿಡ್ರಿ. ಅದರಿಂದ ಏನಾಗುತ್ತೆ ಅಂದ್ರೆ ಅವು ಜಲ್ದಿ ಬೇಗ ಅವು ಎಲ್ಲ ಶಕ್ತಿನೂ 2-3 ಕೊಂಬೆಗಳಿಗೆ ಹೋಗೋದ್ರಿಂದ ಅವು ಬೇಗ ಬೆಳೆದ್ಬಿಡ್ತಾವೆ. ಬೆಳೆದು ಗಿಡ ಬಲಿಷ್ಠವಾಗಿಬಿಡ್ತಾವೆ. ಅದಗಟ್ಟೆಲ್ಲ ಅವು ಮ್ಯಾಕೆ ಬೆಳೆದಗಟ್ಟೆಲ್ಲ ಕುರಿ ಆಡುಗಳು ಅವುಗಳಿಗೆ ಹಾನಿ ಮಾಡೋದು ಕಡಿಮೆ ಆಗುತ್ತೆ. ಅವು ನಿಮ್ಮ ಬದುವಿನೆಲ್ಲಾರ ಇರಲು, ಬೇರೆಯವರ ಒಂದು ಬದುವಿನೆಲ್ಲಾರ ಇರಲು ಅವನ್ನ ಬೆಳೆಸೋದು ಮಾಡಿ. ಯಾಕಂದರೆ ಗಿಡಗಳು ಬೆಳಿಬೇಕು. ಗಿಡ ಪ್ರಕೃತಿ ಈ ಒಂದು ಪರಿಸರ ಸಮೃದ್ಧವಾಗಿ ಇರಬೇಕು. ನೋಡಿ ಇಲ್ಲೊಂದು ಗಿಡನ ಎಷ್ಟು ಚೆನ್ನಾಗಿ ಸುತ್ತೋರ್ದೆಲ್ಲ ಬಿಡ್ದು ಇವೆರಡು ಗಿಡಗಳು ನಮ್ಮ ಬದುವಲ್ಲಿಲ್ಲ. ಇದು ನಮ್ಮ ಹೊಲ. ಈ ಮೆಸ್ ಐತಲ್ಲ, ಈ ಬದುವಿನಿಂದ ಈ ಮೆಸ್ಸಿನಿಂದ ಆಚೆ ಇರೋ ಈಗ ಇದು ನಮ್ಮ ಹೊಲ. ಇದು ನಮ್ಮ ಹೊಲ. ಇದೆಲ್ಲ ಈ ಮೆಸ್ ಒಳಗಡೆ ಇರೋದು ನಮ್ಮ ಹೊಲ. ಈ ಮೆಸ್ ಹೊರಗಡೆ ಇರೋದು ಈ ಮೆಕ್ಕೆಜೋಳ. ಇದು ಈ ಕಡೆದು ಈ ಗಿಡ ಇರೋದು ಪಕ್ಕದವ್ರ ಹೊಲ. ಇವೆಲ್ಲ ಕೆಲವೊಂದಿಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ, ಬೇರೆಯವ್ರ ಹೊಲದಲ್ಲಿ ಬೇರೆಯವ್ರ ಬದುವಿನಲ್ಲಿ ಅಲ್ಲಿ ಬೇರೆಯವ್ರ ಹೊಲ ಕಡೆ ಬೆಳೆದಿರತಕ್ಕಂಥ ಗಿಡಗಳು ಬೆಳೆದ್ರೆ ಅವು ನಮ್ಮ ಹೊಲಕ್ಕೆ ಚಾಟಾಕವು ಅಂತಂದು ಅವನ್ನ ಚೆಂಡು ಮುರಿತಾರ, ಇಲ್ಲ ಅವ್ನ ಬಡ್ಡ್ಯಾಕೆ ಮುರಿದು ಒಕ್ಕಟ್ಬಿಡ್ತಾರೆ. ಹಂಗೆ ಮಾಡಬೇಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬೆಳೆಯಕತ್ತೇವು. ಈ ಥರ ಇಲ್ಲಿ ಒಂದಿಷ್ಟು ಗಿಡಗಳು ಬೆಳೆಸೀನಿ. ಬೇರೆಯವ್ರ ಬದುವಿನಲ್ಲಿ ಬೇರೆಯವ್ರ ಹೊಲ ಕಡೆಗಿದ್ರೆ ಅವು ನಮ್ಮ ಹೊಲಕ್ಕೆ ಚಾಟಾಕವು ಅಂತಂದು ಅವುಗಳನ್ನ ಚೆಂಡು ಮುರಿದು ಬಡ್ಡ್ಯಾಕೆ ಮುರಿದು ಕಡಿದು ಅವನ್ನ ಬೆಳ್ಳಾರ್ದಂಗೆ ಮಾಡೋರು ಜಾಸ್ತಿ. ಹಂಗೆ ಮಾಡಬೇಡ್ರಿ. ಅದು ನಿಮ್ಮ ಬದುವಲ್ಲೆಲ್ಲಾರ ಇರಲು, ನಿಮ್ಮ ಹೊಲ ಕಡೆಯೇ ಇರಲು, ಬೇರೆಯವ್ರ ಹೊಲ ಕಡೆಗಾರ ಇರಲು, ಅದನ್ನು ಬೆಳೆಸೋ ಪ್ರಯತ್ನ ಮಾಡಿ. ಯಾಕಂದ್ರೆ ಗಿಡಗಳು ಬೆಳಿಬೇಕು. ನಾಳೆ ನೆರಳಾತಂದ್ರೆ ಎಲ್ಲರಿಗೂ ನೆರಳಾಗುತ್ತೆ. ಹಣ್ಣು ಕೊಡ್ತೀನಿ ಎಲ್ಲರಿಗೂ ಕೊಡ್ತೈತಿ. ಬೆಳೆಸ್ಬೇಕು. ಅವು ಮಕ್ಕಳಿದ್ದಂಗೆ. ಚೆಂಡು ಮುರಿದ್ರೆ ನಮ್ಮ ಮಕ್ಕಳು ಅದು ಸಸಿಗಳು ಚೆಂಡು ಮುರಿದ್ರೆ ಅವ್ರವ್ರ ಮಕ್ಕಳು ಚೆಂಡು ಮುರ್ಕೊಂಡಂಗೆ. ಅದು ಹಂಗೆ ಮಾಡಬೇಡ್ರಿ. ಬೆಳೆಸ್ರಿ. ನೋಡಿರಿ ಎಷ್ಟು ಚೆನ್ನಾಗೈತಿ ಗಿಡ. ನೋಡಿರಿ ಎಷ್ಟು ಎತ್ತರ ಬೆಳತ್ತೆ ನೋಡ್ರಿ. ಇಲ್ಲಿಗ ನನ್ಕಿನ್ನ ಎತ್ತರ ಐತಿ ಇದು. ಇದನ್ನೆಲ್ಲ ಸುತ್ತ ಸಣ್ಣ ಇಲ್ಲಿದಾವಲ್ಲ ಈ ಥರ ಇವೆಲ್ಲ ಸಣ್ಣ ಪುಟ್ಟ ಇವು ಬೆಳೆದದ್ದು. ಇವನ್ನೆಲ್ಲ ಮುರಿದೀನಿ. ಹಂಗಾಗಿ ಇನ್ನು ಮುಂದೆ ಇದು ಜಲ್ದಿ ಬೇಗ ಮ್ಯಾಕೆ ಬೆಳೆದ್ಬಿಡ್ತಾವಲ್ಲ. ಇಲ್ಲೊಂದು ಎಳ್ದೋದು ತಡ್ರಿ, ಇವನು ಮುರಿಯಂಪ್ರ. ಒಟ್ಟಿನಲ್ಲಿ ಬೆಳೆಸ್ರಿ. ದೊಡ್ಡ ಗಿಡ ಆತಪ್ಪ ಅಂದ್ರೆ ಇವು ಏನು ಮಾಡ್ತಾವಪ್ಪ ಅಂದ್ರೆ ಶಕ್ತಿನೆಲ್ಲ ತಾವು ಹೀರ್ಕೊಂಬಿಡ್ತಾವಲ್ಲ, ಗಿಡ ಬೆಳೆಯಲ್ಲ ಜಲ್ದಿ. ಹಾಗಾಗಿ ಇವನ್ನೆಲ್ಲ ಮುರಿಬೇಕು. ಈ ಥರ ಮುರಿದು ಬಡ್ಡಿ ಹೊತ್ತಿಗೆ ಹಾಕ್ರು ಸೈಡ್ ಚಿಗುರು ಬರೋಲ್ಲ, ಅದು ಗೊಬ್ಬರನ ಆಗುತ್ತೆ. ಈ ಥರ ಇದು ಮಾಡಿರಿ. ನೋಡಿರಿ ಎಷ್ಟು ಚೆನ್ನಾಗಿ ಬೆಳೆದಾಗ ಮ್ಯಾಕೆ ಎಷ್ಟು ಹತ್ರ ಐತೆ ನೋಡಿರಿ. ಹಾಗಾಗಿ ಇಲ್ಲೊಂದು ಗಿಡ ಎಷ್ಟು ಚೆನ್ನಾಗೈತೆ ನೋಡಿರಿ. ಆಮೇಲೆ ಯಾರಾದರೂ ಇವನು ಮುರಿಯೋಕೆ ಬಂದ್ರೆ ಮುರಿಬಾಡ್ರು ಅವನ್ನ ಅಂತಂದು ಹೇಳ್ರಿ. ಹೇಳ್ರಿ ಮುರಿಬಾಡ್ರು ಅವನ್ನ ಅಂತಂದು. ಪಪ್ಳಕ್ಕ ಮಾಡಕ್ಕೆ ಬಂದ್ರೆ ಕುರಿಯರ್ ಬಂದಾಗ ಮುರಿಬಾಡ್ರಿ ಅಂತ ಹೇಳ್ರಿ. ಆದಷ್ಟು ಇದು ಮುರಿದು ಇದು ಮಾಡಿಬಿಡ್ತಾರೆ. ನಾವು ಇಲ್ದಾಗ ಪಲ್ದಾಗ ಮುರಿದು ಕ್ಯಾಣ್ವಿ ಹೋಗಿಬಿಡ್ತಾರೆ. ಮುರಿಬೇಡ ಅಂತ ಹೇಳ್ರಿ. ರಕ್ಷಿಸ್ರಿ, ಕಾಪಾಡ್ರಿ, ಬೆಳೆಸ್ರಿ. ಪ್ರಕೃತಿಯನ್ನು ಬೆಳೆಸ್ರಿ. ಸದಾ ಗಿಡದ ನೆರಳಲ್ಲೇ ಇರಬೇಕು. ಇವು ಗಿಡಗಳು ಮಾಡೋಷ್ಟು
ಗಿಡಗಳು ಈ ಪ್ರಕೃತಿಗೆ ಎಷ್ಟು ಒಳ್ಳೇದು ಮಾಡ್ತಾವಂದ್ರೆ ಇದ್ರದ್ದು ಎಲ್ಲದೂ ಉಪಯೋಗ ಆಗುತ್ತೆ ಮನುಷ್ಯನಿಗೆ ಗಿಡಗಳದ್ದು. ಆದರೆ ಮನುಷ್ಯನಿಂದ ಏನು ಉಪಯೋಗ ಇಲ್ಲ. ಹಾಗಾಗಿ ನೋಡಿರಿ ಇಲ್ಲೊಂದು ಐತಿ, ಇದನ್ನೊಂದು ಆ ಥರ ಮಾಡೋಣ ಬೆಳೆದೈತಿ. ಆ ಕಡೆ ಬದುವಲ್ಲಿ ಸಾಕಷ್ಟು ಬೆಳೆದವು ನೋಡಿರಿ. ಇಲ್ಲಿ ಇದು ಸಣ್ಣದೈತಿ ಇಲ್ಲೊಂದು ಐತಿ, ಇದನ್ನ ಅದೇ ಥರ ಇದು ಮಾಡಂಬ್ರಿ ಬರ್ರಿ. ಆಗ ಅಲ್ಲೊಂದು ಐತಿ ಒಂದಿಷ್ಟು ಜಗ್ಗಿ ಬಿಟ್ಟಿದ್ನ ಅವು ಬೆಳೆದ ಮೇಲೆ ಒಂದಿಷ್ಟು ಜನ ಕುರಿಯರು ನಾವು ಇಲ್ದಾಗ ಪಾಲ್ದಾಗ ಬಂದು ತಿನ್ನಿಸಿ ಇದು ಮಾಡಿಬಿಡ್ತಾರೆ. ಏನು ಮಾಡೋದು, ಎಷ್ಟಕ್ಕಾದ್ರೂ ಒಮ್ಮೊಮ್ಮೆ ಇದಾಗಿಬಿಡ್ತಾವೆ. ಆದ್ರೆ ಪ್ರಯತ್ನ ಅಂತ ಬಿಡಬಾರ್ದು, ಮಾಡ್ಬೇಕು. ಪ್ರಯತ್ನ ಮಾಡಿ ಇದು ಮಾಡಿದ್ರೆ ಯಾರಿಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡ್ತಾನೆ ಇರ್ಬೇಕು. ಯಾವಾಗಲೂ ಕುಂತು ಕೆಡೋಕ್ಕಿಂತ ಮಾಡಿ ಕೆಡಿಬೇಕು. ಈ ಪ್ರಕೃತಿಗೆ ಒಂದು ಒಳ್ಳೆ ಕೊಡುಗೆ ಕೊಡೋಣ ಅನ್ನೋದಿರ್ಬೇಕು. ಬರೀ ನಮ್ಮಗೋಸ್ಕರನ ಇಲ್ಲಿ ಮನುಷ್ಯರು ಯಾರು ಇನ್ನೊಬ್ರಿಗೋಸ್ಕರ ಬದುಕಲ್ಲ. ಇನ್ನೊಬ್ರಿಗೋಸ್ಕರ ಬದುಕವಂದ್ರೆ ಈ ಗಿಡ ಮರಗಳು, ಪಕ್ಷಿ, ನೇಚರ್, ಪ್ರಕೃತಿ, ಪಕ್ಷಿ, ಪ್ರಾಣಿಗಳು. ಸ್ವಾರ್ಥಕ್ಕಾಗಿರೋ ಏಕೈಕ ಜೀವಿ ಅಂದ್ರೆ ಅದು ಮನುಷ್ಯ. ನೋಡಿರಿ, ಇದೆಲ್ಲ ಮುಡ್ಬಿಟ್ರೆ ಒಂದೆಡಿಗೆ ಗಿಡ ಮ್ಯಾಕೆದ್ದು ಬಿಡ್ತಾವೆ. ಈ ಥರ ಇದು ಮಾಡಿರಿ ಚೆನ್ನಾಗಿ. ನೋಡಿರಿ ಎಷ್ಟು ಚೆನ್ನಾಗಿದಾವೆ ಗಿಡ. ನೋಡಿಬಿಟ್ರೆ ಎಷ್ಟು ಚಂದ ಇರ್ತಾವೆ ನೋಡ್ರಿ. ಒಟ್ಟು 2, 3 ಇಷ್ಟ ಇರ್ಬೇಕು ಖಾಲಿ, ಹಂಗಂದ್ರೆ ಗಡ ಬೆಳ್ಬಿಡ್ತಾವೆ. ಭಾಳ ಇದ್ರೆ ಬೆಳಗಿಲ್ಲ ಗಡ. ಇದನ್ನು ನಾಳೆ ಒಂದು ದಾರ ತಗೊಂಡು ಕಟ್ಟಿದ್ರೆ ಎಲ್ಲ ನಿಂತವ್ ಸೀದಾ. ಹಿಂಗೆ ನಿಲ್ಸಪ್ಪ, ಹಿಂಗೆ ಕಟ್ಟಿಬಿಟ್ರೆ ಬೆಸ್ಸಿ ಬೆಳ್ಬಿಡ್ತಾವೆ ಜಲ್ದಿ. ಕಟ್ಟನ್ ತಡೀಲಿ ಏನಾರು ತಗೊಂಡು ಈಗ. ಓಕೆ ಫ್ರೆಂಡ್ಸ್, ಮಾಡಿ ಫ್ರೆಂಡ್ಸ್, ಮಾಡಿರಿ. ಆಮೇಲೆ ಇಲ್ಲೊಂದು ಐತಿ, ಅದನ್ನೊಂದು ಇದು ಮಾಡಂಬರ್ರಿ. ಇಲ್ಲಿದ ನೋಡಿ, ದೊಡ್ಡ ಆಗ್ಯಾವ ಇವೆಲ್ಲ. ಅದೇ ಥರ ಮಾಡಿ ಬೆಳೆಸಿದ್ವು. ಆ ಕಡೆನೂ ಸಾಕಷ್ಟು ಅದಾವು. ಒಬ್ಬ ಮನುಷ್ಯ ಒಂದೊಂದು ಹೊಲ್ದಾಗ ಎಷ್ಟು ಗಿಡ ಬೆಳೆಸಿದ್ರೆ ಆರಾಮ ಇದು ಕಾಡು ಚೆನ್ನಾಗಿರ್ತೈತಿ. ಈ ಮನುಷ್ಯನಿಗೂ ಪ್ರಕೃತಿಗೂ ಎಷ್ಟು ಅವಿನಾಭಾವ ಪ್ರಾಣಿಗಳಿಗೂ ಗಿಡ ಮರಗಳಿಗೂ ಪ್ರಕೃತಿಗೆ ಎಷ್ಟು ಅವಿನಾಭಾವ ಸಂಬಂಧ ಐತೆ ಅಂದ್ರೆ, ಈ ನಾವು ಮಕ್ಕಳು ಉಸಿರು ಕೊಡಲ್ಲ, ಉಸಿರಿಗೆ ಆಗಲ್ಲ. ಆದರೆ ಇವು ನಮ್ಗೆ ಉಸಿರು ಕೊಡ್ತಾವೆ, ಪ್ರಾಣ ಕೊಡ್ತಾವೆ, ಹಣ್ಣು ಕೊಡ್ತಾವೆ. ನಾವು ಬೆಳೆಸಿದ್ರೆ ನಾಳೆ ನಮ್ಮನ್ನು ಕಾಪಾಡ್ತಾವೆ. ಇವು ನಮ್ಮನ್ನು ಅಷ್ಟಲ್ಲ, ಎಲ್ಲರನ್ನೂ ಕಾಪಾಡ್ತಾವೆ. ದೇಶಕ್ಕೆ ಒಳ್ಳೆ ಮಗ ಆಗು, ಊರಿಗೆ ಉಪಕಾರ ಆಗು, ದೇಶಕ್ಕೆ ಪ್ರಜೆ ಆಗು ಅಂತ ಹೇಳ್ತಾರಲ್ಲ, ಅದು ಇವುಗಳಿಗೆ ಸೀಮಿತ ಆಗೈತೆ. ಅದು ಮನುಷ್ಯರಿಗೆಲ್ಲ. ಇವು ಹುಟ್ಟಿದ ಮೇಲೆ ಪ್ರತಿಯೊಂದು ಇದರಲ್ಲೂ ಸಹಾಯ ಮಾಡ್ಕೊಂತನೇ ಹೋಗ್ತಾವೆ. ಆದರೆ ಮನುಷ್ಯ ಹುಟ್ಟಿದ ಮೇಲೆ ಬರೀ ಸ್ವಾರ್ಥದಿಂದ ಯೋಚನೆ ಮಾಡಿ ಪ್ರತಿಯೊಂದು ನಾಶ ಮಾಡ್ಕೊಂತ ಹೋಗ್ತಾನೆ. ಮನುಷ್ಯನಿಗೂ ಈ ಜೀವಿಗಳಿಗೂ ಇದು ಪ್ರಕೃತಿ ಗಿಡ ಮರಗಳಿಗೆ ಎಷ್ಟು ಅವಿನಾಭಾವ ಸಂಬಂಧ ಐತೆ ಅಂದ್ರೆ, ಈ ಉಸಿರು ಪ್ರಾಣವಾಯು ಇದ್ದಂಗೆ ಇವು. ಹೆಂಗಪ್ಪ ಅಂದ್ರೆ, ಈಗ ನಾವು ಉಸಿರಾಡ್ತಕ್ಕಂಥ ಗಾಳಿನ ಅವು ನಮಗೆ ಕೊಡ್ತಾವೆ. ನಾವು ಬಿಡ್ತಕ್ಕಂಥ ಗಾಳಿ ನಾವು ತಗೊತಾವೆ. ಅವು ಆಹಾರ ತಯಾರು ಮಾಡ್ಕೊಳಾಗಷ್ಟೇ ಆಮ್ಲಜನಕನ ಒಳಗಡೆ ಎಳ್ಕೊತಾವೆ. ಉಳಿಕೆ ಟೈಮಲ್ಲೆಲ್ಲ ಆಮ್ಲಜನಕನ ಹೊರಗಡೆ ಬಿಡ್ತಾವೆ. ಅದು ಉಸಿರಾಡ್ತಕ್ಕಂಥ, ಅದು ಹೊರಗಡೆ ಬಿಡ್ತಕ್ಕಂಥ ಆಮ್ಲಜನಕ ನಾವು ಉಸಿರಾಡ್ತೀವಿ. ನಾವು ಹೊರಗಡೆ ಬಿಡ್ತಕ್ಕಂಥ ಆಮ್ಲಜನಕನ ಅವು ತಗೊತಾವೆ. ಅವು ಹೊರಗಡೆ ಬಿಡ್ತಕ್ಕಂಥ ಆಮ್ಲಜನಕ ನಾವು ತಗೊತೀವಿ. ಇಷ್ಟ ವ್ಯತ್ಯಾಸ. ಅದಕ್ಕೆ ಇದು ಒಂದು ನಾಟಿ ತಂದೆ ಮಕ್ಕಳ ಸಂಬಂಧ ಇದ್ದಂಗೆ. ಆದ್ರೆ ಅವು ತಂದೆ ತಾಯಿ ನಮ್ಗೆ, ನಾವು ಅದ್ರ ಮಕ್ಕಳು. ಇಷ್ಟ. ನಾವು ಅದ್ರ ತಂದೆ ಯಾಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಷ್ಟು ಒಳ್ಳೆಯ ಗುಣ, ಅಷ್ಟು ದೊಡ್ಡ ಗುಣ ನಮಗಿಲ್ಲ. ಇಷ್ಟ ಫ್ರೆಂಡ್ಸ್, ಬೆಳೆಸ್ರಿ. ಪ್ರಕೃತಿ ಗಿಡ ಮರಗಳನ್ನ ಬೆಳೆಸ್ರಿ. ಆದಷ್ಟು ಚೆನ್ನಾಗಿ ನೋಡಿಕೊಳ್ಳಿ. ಅದು ಇದ್ದಾಗಲೂ ಬೆಲೆ, ಮಣ್ಣು ಸವಕಳಿ ತಡೆಗಟ್ತೈತಿ. ಆಮೇಲೆ ಈ ಉಷ್ಣತೆಯಿಂದ ಪರಿಸರವನ್ನು ಕಾಪಾಡ್ತೈತಿ. ವಾಯುವನ್ನು ನಿಯಂತ್ರಿಸ್ತೈತಿ, ಕೊಡ್ತೈತಿ. ಆಮೇಲೆ ಪರಿಸರನ ಸಮೃದ್ಧಗೊಳಿಸ್ತೈತಿ, ಶುದ್ಧವಾಗಿಡ್ತೈತಿ. ಅಂತರ್ಜಲನ ಹೆಚ್ಚಾಗಿ ಇದು ಮಾಡ್ತೈತಿ, ಕಾಪಾಡ್ತೈತಿ. ಗಿಡ ಪಕ್ಷಿ ಪ್ರಾಣಿಗಳಿಗೆ, ಜೀವಿಗಳಿಗೆ ಆಹಾರ, ಗೂಡು ಕಟ್ಕೊಳಕ್ಕೆ ಇದು ಆಶ್ರಯ ಎಲ್ಲ ಕೊಡ್ತೈತಿ. ನೆರಳು ಕೊಡ್ತೈತಿ, ಕಟ್ಟಿಗೆ ಕೊಡ್ತೈತಿ.
ಎಲ್ಲದೂ ಉಪಯೋಗ ಆಗುತ್ತೆ. ಅದು ಮುರಿದ್ರೂ ಸತ್ರೂ ನಾಶ ಆದ್ರೂ ಅದು ಉಪಯೋಗನ. ಆ ಮನುಷ್ಯ ಯಾವುದೇ ರೀತಿ ಉಪಯೋಗ ಇಲ್ಲ. ಅದಕ್ಕೆ ಒಳ್ಳೆಯವರಿಗೆ ಒಳ್ಳೇದು ಮಾಡ್ಬೇಕು, ಒಳ್ಳೇದಕ್ಕೆ ಒಳ್ಳೇದು ಮಾಡ್ಬೇಕು ಅಷ್ಟೇ ತಿಳ್ಕೊರಿ. ಬರೀ ಮನುಷ್ಯರು ಒಳ್ಳೇದು ಮಾಡೋದಲ್ಲ, ಇಂಥವ್ಕೆ ಒಳ್ಳೇದು ಮಾಡ್ಬೇಕು. ಈ ಮನುಷ್ಯ ಇನ್ನೊಂದು ಈ ಲವ್ ಪ್ರೀತಿ ಅಂತಂದಿದ ನಿಜವಾಗ್ಲೂ ಈ ಲವ್ ಪ್ರೀತಿ ಅನ್ನೋದು ಒಂದು ಕೆಟ್ಟ ಚಟ ಇದು ನನಗೆ ಅನಿಸಿದ ಮಟ್ಟಿಗೆ. ಈ ಪಕ್ಷಿ, ಈ ಪ್ರಾಣಿಗಳು, ಈ ಗಿಡ ಮರಗಳನ್ನ ಯಾಕೆ ಪ್ರೀತಿ ಮಾಡಲ್ಲ? ಯಾಕಂದ್ರೆ ಇದ್ರದ್ದು ಏನು ಸಿಗಲ್ಲಲ್ಲ. ಅದಕ್ಕಾಗಿ ಮಾಡಿರಿ, ಇಂಥ ಪ್ರಕೃತಿನ ಪ್ರೀತಿ ಮಾಡಿರಿ, ಪಕ್ಷಿ ಪ್ರಾಣಿಗಳನ್ನ ಪ್ರೀತಿ ಮಾಡಿರಿ, ಗಿಡ ಮರಗಳನ್ನ ಪ್ರೀತಿ ಮಾಡಿರಿ, ಅಥವಾ ತಂದೆ ತಾಯಿನ ಪ್ರೀತಿ ಮಾಡಿರಿ, ಭೂತಾಯಿನ ಪ್ರೀತಿ ಮಾಡಿರಿ. ಇದೆಲ್ಲ ಬಿಟ್ಟು ಹುಡುಗಿನ ಪ್ರೀತಿ ಮಾಡೋದು ಇದು ಒಂದು ಕಲೆ. ಇದು ಒಂದು ಈ ಪ್ರೀತಿ ಅನ್ನೋದಕ್ಕೆ ಅರ್ಥನೇ ಹೋಗ್ಬಿಡುತ್ತೆ. ಪ್ರೀತಿ ಅಂದ್ರೆ ಅದು ಹುಡುಗಿ ಮಧ್ಯೆ ಇರೋ ಪ್ರೀತಿ ಅಲ್ಲ, ತಂದೆ ತಾಯಿ ಇರೋ ನಡುವೆ ಇರೋ ಪ್ರೀತಿ, ಅದು ಪ್ರೀತಿ. ಪ್ರಾಣಿ ಪಕ್ಷಿಗಳ ಮಧ್ಯೆ ಅವ್ನು ಪ್ರೀತಿಸ್ತೀವಲ್ಲ, ಅದು ಪ್ರೀತಿ, ನಿಜವಾದ ಪ್ರೀತಿ. ಪ್ರೀತಿ. ಓಕೆ ಫ್ರೆಂಡ್ಸ್, ಸ್ನೇಹಿತರೆ, ಇನ್ನೊಂದು ಫ್ರೆಂಡ್ಸ್, ಈ ಪ್ರಾಣಿಗಳಿಗೂ ಮನುಷ್ಯರಿಗೂ ಇರೋ ವ್ಯತ್ಯಾಸ ಏನಪ್ಪ ಅಂದ್ರೆ, ಬನ್ನಿಯಪ್ಪ ಬರ್ತಾಳೆ. ಈಗ ಮನುಷ್ಯರು ಕುರಿ ಆಡು ಕಾಯ್ತಿರ್ತಾರೆ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಈಗ ಉದಾಹರಣೆಗೆ ಬರೀ ಆಡು ಕುರಿ ಮೇಯ್ಬಿಟ್ರೆ ಏನು ಮಾಡ್ತಾವಪ್ಪ ಅಂದ್ರೆ, ತಮಗೆ ಏಟು ಬೇಕಾ ಅಷ್ಟು ಮೇಯ್ತೇವೆ. ಆಮೇಲೆ ಗಿಡ ಪಡ ತಿಂತಾವಲ್ಲ, ಅವು ತಮ್ಗೆ ಎಲ್ಲಿವರೆಗೆ ನಿಲ್ತೈತೆ ಅಲ್ಲಿವರೆಗೆ ಮಾತ್ರ ತಿಂತಾವೆ. ಉಳ್ಕೆದನ್ನು ಮ್ಯಾಕೆ ಬೆಳಗ್ಗೆ ಬಿಟ್ಬಿಡ್ತಾವೆ. ಅವು ಇದೇ ಥರ ಕೆಲಸ ಮಾಡ್ತಾವೆ. ಸುತ್ತೋರ್ದ ಇರೋ ಕಲ್ಲಿಗಳು ಪಕ್ಲಗಳನ್ನ ತಿಂದು ಮ್ಯಾಕೆ ಬೆಳಗ್ಗೆ ಬಿಡ್ತಾವೆ. ಆದ್ರೆ ನಾವು ಅದೇ ಕುರಿ ಇದು ಪ್ರಕೃತಿಯೊಂದಿಗೆ ಜೀವನ ಮಾಡ್ತಕ್ಕಂಥ ಕಲೆ ಇದು ಪಕ್ಷಿ ಪ್ರಾಣಿಗಳಿಗೆ ಗೊತ್ತು. ಎಷ್ಟು ಬೇಕು ಅಷ್ಟು ಮೇಯ್ದು ಮ್ಯಾಕೆ ಬೆಳಗ್ಗೆ ಬಿಡೋದು ಪಕ್ಷಿ ಪ್ರಾಣಿಗಳಿಗೆ ಗೊತ್ತು. ಆದ್ರೆ ನಾವೇನು ಮಾಡ್ತೀವಿ ಗೊತ್ತಾ?